ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿದೆ. ಈ ಒಂದು ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರಿಗೆ ತಿಳಿಸಲಾಗಿದೆ. ತಿಳಿಸಿದ ಮೇಲೆ ಯಾರೆಲ್ಲೋ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ವೇಣುಗೋಪಾಲ್, ಸುರ್ಜೇವಾಲಾ ಮತ್ತೆ CLP ಕಡೆಗೆ ಬಂದರು. CLPಯಲ್ಲಿ ಮೊದಲಿಗೆ ಘೋಷಣೆ ಮಾಡ್ತಾರೆ. ಹೈಕಮಾಂಡ್ ಹೇಳಿದ್ದಪ್ಪ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರ ಬಾಯಿನಲ್ಲಿ ಡಿ.ಕೆ. ಹೆಸರು ಬರಲ್ಲ. ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವೆಲ್ಲ ಮಾಡಿ ಅಂತ ಬರಲ್ಲ. ಹೈಕಮಾಂಡ್ ಹೇಳಿದೆಯಪ್ಪ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಪರಮೇಶ್ವರ್ ಅನುಮೋದನೆ ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಷ್ಟು ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿ ಆದ ಮೇಲೆ, ಅವ್ರಿಗೆ ಆ ವಿಷಯ ಗೊತ್ತಾದ ಮೇಲೆ ಮತ್ತೆ ರಾಹುಲ್ ಗಾಂಧಿ ಏನು ಸಂದೇಶ ಕೊಟ್ಟರು ಅಂತೇಳಿ ಅದನ್ನು ತಿಳಿಸ್ಬೇಕು ಅಂಥೇಳಿ ಮತ್ತೆ CLP ಸಭೆಯ ಕಡೆಗೆ ಬಂದಿರೋದು ಇಷ್ಟು ಜನ ನಾಯಕರು. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಇವತ್ತು ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಮೊದಲಿಗೆ ಹೈಕಮಾಂಡ್ ಹೇಳಿರೋದು ಅಂತ, ಹೈಕಮಾಂಡ್ ಮುಂದೆ ನಾವೆಲ್ಲ ಏನಿಲ್ಲಪ್ಪ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತಲೇ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಒಪ್ಪಿಗೆ ಸಿಕ್ಕಿದೆ. ಅಲ್ಲಿ ಒಪ್ಪಿಗೆ ಸಿಕ್ಕಿ ಆದ ಮೇಲೆ ಅಧಿಕೃತವಾಗಿ ಇದೀಗ ಆ ಘೋಷಣೆ ಆಗಿದೆ. ಶಾಸಕಾಂಗ ಪಕ್ಷದ CLP ಲೀಡರ್ ಯಾರಪ್ಪ ಕಾಂಗ್ರೆಸ್ಸಲ್ಲಿ ಅಂತ ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಅನ್ಬೇಕಿದ ಮೇಲೆ ಅವರೇ ಶಾಸಕಾಂಗ ಪಕ್ಷದ ನಾಯಕ. ಯಾರು ಶಾಸಕಾಂಗ ಪಕ್ಷದ ನಾಯಕನಾಗ್ತಾರೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ತೆರಳಿ ಹಕ್ಕು ಮಂಡಿಸಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇಂಟ್ರೆಸ್ಟಿಂಗ್ ಇದೇ ಪ್ರೊಸೀಜರ್ ಅಂತ ಕರೆಯೋದು ಇದನ್ನು. ಯಾರನ್ನು ಒಂದು ರಾಜ್ಯದಲ್ಲಿ ಅತ್ಯಧಿಕ ಸೀಟ್ಗಳನ್ನು ಪಡೆದುಕೊಂಡು ಬಹುಮತಕ್ಕೆ ಬೇಕಿರತಕ್ಕಂತಹ ಶಾಸಕರ ಸಂಖ್ಯೆಯನ್ನು ಒಳಗೊಂಡಿರತಕ್ಕಂತಹ ಒಂದು ಪಾರ್ಟಿ ತನ್ನ ನಾಯಕ ಯಾರು ಅಂತ ಅನೌನ್ಸ್ ಮಾಡುತ್ತೋ ಆ ಅನೌನ್ಸ್ಮೆಂಟಿಗೆ ಒಳಗಾದಂಥ ನಾಯಕನ ಹೆಸರು ಅಥವಾ ನಾಯಕ ಸೀದಾ ಎದ್ದು ನಡೆಯೋದು ಎಲ್ಲಿಗೆ ಅಂದರೆ ಲೋಕಭವನಕ್ಕೆ, ರಾಜ್ಯಪಾಲರ ಮುಂದೆ. ಸ್ವಾಮಿ ನನ್ನ ಈ ಥರ ಆಯ್ಕೆ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡ್ತೀನಿ, ಹಕ್ಕು ಮಂಡಿಸ್ತೀನಿ ನಾನು ಅಂತ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಒಂದು ಕಡೆ ಸ್ವಲ್ಪ ಗೊಂದಲ ಕಾಣಿಸ್ತು. ಈಗ ಸಿದ್ದರಾಮಯ್ಯನವರು ಡಿ.ಕೆ. ಹೆಸರು ಅವರು ಹೈಕಮಾಂಡ್ ಹೇಳಿದ್ದು ಅಂತೇಳಿ ಅದೇನು ಕ್ಲಾರಿಟಿ ಸಿಗ್ಬೋದಾ ಅದ್ರ ಬಗ್ಗೆ ಅಂತ? ರಮಾಕಾಂತ್, ಕಾಂಗ್ರೆಸ್ನಲ್ಲಿ ಈ ಹಿಂದಿನಿಂದಲೂ ಕೂಡ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಬರಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವುದಕ್ಕಿಂತ ಮೊದಲು ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನ ಗಮನಕ್ಕೆ ತರಬೇಕು. ಈ ಹಿಂದೆ SM ಕೃಷ್ಣರಾವ್ ಅವಧಿ ಕಾಲದಿಂದಲೂ ಕೂಡ ಇದು ಅಂತಿಮವಾಗ್ತಿದ್ದು ಲಕೋಟೆ ಮುಖಾಂತರ. ಆ ನಂತರದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಅದನ್ನ ಕಳಿಸಿ ನಂತರದಲ್ಲಿ ಅದನ್ನ ಇಲ್ಲಿ ಘೋಷಣೆ ಮಾಡಲಾಗ್ತಿತ್ತು. ಆದ್ರೆ ಬದಲಾದ ಕಾಲಘಟ್ಟದಲ್ಲಿ ಅವೆಲ್ಲವನ್ನು ಪರಿಷ್ಕರಣೆ ಮಾಡಿ ಈಗ ದೂರವಾಣಿ ಮುಖಾಂತರ ಅಪ್ಡೇಟ್ ಮಾಡೋದನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪದವಿಗೆ ರಾಜೀನಾಮೆ ಘೋಷಿಸಿದ ಬಳಿಕ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡೋ ಜವಾಬ್ದಾರಿಯನ್ನ ಹೈಕಮಾಂಡ್ ನಾಯಕರ ಜವಾಬ್ದಾರಿಗೆ ಬಿಟ್ಟಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಎಲ್ಲ ಶಾಸಕರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಪರಮೇಶ್ವರ್ ಅವರು ಅನುಮೋದನೆಯನ್ನ ಕೊಟ್ಟರು. ಹೀಗೆ ಈ ವಿಚಾರವನ್ನ ಕಾಂಗ್ರೆಸ್ಸಿನ ವೀಕ್ಷಕರಾಗಿ ಬಂದಿದ್ದಂತಹ ರಾಜ್ಯ ಉಸ್ತುವಾರಿ ನಾಯಕರಾದಂತಹ ಸುರ್ಜೇವಾಲಾ ಮತ್ತು ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು AICC ಅಧ್ಯಕ್ಷರ ಬಳಿಗೆ ತೆಗೆದುಕೊಂಡು ಹೋದ್ರು. ದೂರವಾಣಿ ಮುಖಾಂತರ ಅವ್ರ ಜೊತೆ ಮಾತುಕತೆ ಮಾಡೋದಕ್ಕೋಸ್ಕರ ಸಭೆಯಿಂದ 3 ನಿಮಿಷಗಳ ಕಾಲ ಹೊರ ನಡೆದು ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಅಲ್ಲಿ ಮಾತುಕತೆಯನ್ನ ಮಾಡಿದ್ರು. ನಂತರ ಅಲ್ಲಿಂದ ಬಂದ ಸೂಚನೆ ಮೇರೆಗೆ ಯಾರ ಹೆಸರನ್ನು ಅಂತಿಮಗೊಳಿಸಬೇಕು ಅನ್ನೋದನ್ನ ಫೈನಲ್ ಮಾಡ್ಕೊಂಡು ಬಂದು ನಂತರ ಈಗ ಸಭೆ ಮತ್ತೆ ಆರಂಭವಾಗಿದೆ. ಇಲ್ಲಿ ಈಗ ಶಾಸಕಾಂಗ ಪಕ್ಷದ ನಾಯಕರ ಹೆಸರಾಗಿ ಈಗ ಘೋಷಣೆ ಮಾಡಿದ ರೀತಿಯಲ್ಲಿ ಊಹೆಯಂತೆ ಡಿ.ಕೆ. ಶಿವಕುಮಾರ್ ಹೆಸರನ್ನ ಅನೌನ್ಸ್ ಮಾಡಲಿದ್ದಾರೆ. ಆ ಬಳಿಕ ನಂತರ ಅದು ಅಂತಿಮವಾದ ಬಳಿಕ ಕಾಗದ ಪತ್ರ ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ನಂತರ ಇದನ್ನ ತೆಗೆದುಕೊಂಡು ರಾಜಭವನಕ್ಕೆ ಒಂದು ತಂಡ ಹೊರಡುತ್ತೆ. ಸಾಧ್ಯವಾದ್ರೆ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಆಯ್ಕೆಯಾಗಿರುವವರೇ ರಾಜಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ಉಳಿದಂತೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ AICC ವೀಕ್ಷಕರು ಮಾಧ್ಯಮಗಳ ಪ್ರತಿಕ್ರಿಯೆಯನ್ನ ಅಥವಾ ಮಾಧ್ಯಮ ಗೋಷ್ಠಿಯನ್ನು ಆಯೋಜನೆ ಮಾಡ್ತಾರೆ. ರಮಾಕಾಂತ್, ಅಂದರೆ ಎಷ್ಟೊತ್ತಿಗೆ ಇದು ಲೋಕಭವನಕ್ಕೆ ತೆರಳುವಂಥ ಚಾನ್ಸಸ್ ಇದೆ ಅಂತ ರಾಕೇಶ್? ಎಷ್ಟೊತ್ತಿಗೆ ತೆರಳಬಹುದು? ಆಲ್ರೆಡಿ ಫೈನಲ್ ಆಗಿದೆ ಯಾರು ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ. ಎಷ್ಟೊತ್ತಿಗೆ ಹೊರಡಬಹುದು ಇವರು ಅಂತ? ರಮಾಕಾಂತ್, ಈಗ ಅಂದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಪ್ರೊಸೀಜರ್ ಅನ್ನ ದೆಹಲಿಯಿಂದ ಬಂದಿರುವಂತಹ ಸಂದೇಶವನ್ನು ಹಿಡಿದುಕೊಂಡು 3 ನಾಯಕರು ಒಳಗೆ ಬಂದ್ರು.
ಇದಾದ ನಂತರದಲ್ಲಿ ಈಗ ಹೊಸ ಶಾಸಕಾಂಗ ಪಕ್ಷದ ನಾಯಕನ ಘೋಷಣೆಯಾದ ಬಳಿಕ ಶಾಸಕರು ಅವರನ್ನು ಅಭಿನಂದಿಸಬೇಕಾಗಿರುತ್ತದೆ. ಹಾಗೆ ನಿರ್ಗಮಿತ ಸಿಎಂ ಆಗಲಿ ಮತ್ತೆ ಪಕ್ಷದ ಹಿರಿಯ ನಾಯಕರುಗಳು ಆ ಬಗ್ಗೆ ಮಾತನಾಡಬೇಕಾಗುತ್ತೆ. ಈ ವಿಚಾರ ನಡೆಯೋದ್ರಿಂದಾಗಿ ಕನಿಷ್ಠ ಒಂದು 10 ರಿಂದ 15 ನಿಮಿಷಗಳ ಕಾಲ ತೆಗೆದುಕೊಳ್ಬಹುದು. ಅದಾದ ಬಳಿಕ ಉಳಿದಂತ ಕಾಗದ ಪತ್ರ ಪ್ರಕ್ರಿಯೆ ನಡೀತದೆ. ಸರಿಸುಮಾರು 5:45ರಿಂದ 6 ಗಂಟೆ ಒಳಗಾಗಿ ಅವರು ಲೋಕಭವನಕ್ಕೆ ತೆರಳಿ ಹಕ್ಕನ್ನ ಮಂಡಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ 7:15 ನಂತರ ರಾಜ್ಯಪಾಲರು ತಮ್ಮ ಪೂರ್ವ ನಿಗದಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ತೆರಳಿ ಲೋಕಭವನಕ್ಕೆ ಈ ಪತ್ರವನ್ನು ತಲುಪಿಸಿ ಹಕ್ಕು ಮಂಡಿಸಲಿದ್ದಾರೆ. ಈಗ CLP ಸಭೆಯಲ್ಲಿ ಈಗ ಮತ್ತೆಲ್ಲ ಸೇರಿದಾರಲ್ಲ, ಏನು ವಿಷಯಕ್ಕೆ ಇವಾಗ ಏನ್ ಮಾತಾಡ್ತಾರೆ ಅಂತ ರಾಕೇಶ್? ಏನು ಕುಂದುಕೊರತೆಗಳ ಅಥವಾ ಈ ಮಂತ್ರಿಗಿರಿ ಯಾರಿಗೆ ಆಗ್ಬೇಕು ಅನ್ನೋ ವಿಚಾರ ಚರ್ಚೆಗೆ ಬರುತ್ತಾ? ಏನೆಲ್ಲ ವಿಚಾರ ಈಗ ಈ ಅಜೆಂಡಾದಲ್ಲಿದೆ ಈಗ ಅಂತ? ರಮಾಕಾಂತ್, ಇಲ್ಲಿ ಯಾವುದೇ ರೀತಿಯಂತ ಹೊಸ ವಿಚಾರಗಳಾಗ್ಲಿ ಬೆಳವಣಿಗೆಗಳಾಗಲಿ ಚರ್ಚೆಗೆ ಬರಲ್ಲ. ಇದುವರೆಗೂ ಹಿಂದೆ ನಡೆದಂತ ಮುಖ್ಯಮಂತ್ರಿಗಳ ಮಾರ್ಗದರ್ಶನ, ಮುಂದಿನವರು ಹೇಗೆ ನಡೆದುಕೊಳ್ಳಬೇಕು, ಪಕ್ಷದ ಆಶಯಗಳೇನಿದೆ, ಯಾವ ರೀತಿ ಮುಂದೆ ಸಾಗಬೇಕು ಅನ್ನುವಂತ ವಿಚಾರಗಳನ್ನ ಮಾತನಾಡಬಹುದು ಹೊರತು ಬೇರೆ ಯಾವುದೇ ರೀತಿಯಂತ ಚರ್ಚೆಗಳು ಇರಲ್ಲ ಅನ್ನುವಂತ ಮಾಹಿತಿ ಇದೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಕೇವಲ ಅಭಿನಂದನೆಗಳಷ್ಟೇ ಬಾಕಿ ಆಗುತ್ತೆ. ಆ ಪ್ರೊಸೀಜರ್ ಅನ್ನ ಅವರು ಮಾಡಿ ಮುಗಿಸಿ ನಂತರ ಹೆಸರನ್ನ ಘೋಷಣೆ ಮಾಡಿ ಮುಂದುವರಿಯುವಂತ ಪ್ರಕ್ರಿಯೆ ನಡೆದಿದೆ. ರಮಾಕಾಂತ್, ಯಾರಾದ್ರೂ ಗೈರಾಗಿದ್ರಾ ರಾಕೇಶ್? ಇವತ್ತು ಶಾಸಕರು ಎಲ್ಲರೂ ಇದ್ರಾ, ಗೈರಾಗಿದ್ರ ಏನಾದ್ರು ಅಂತ? ಈಗಾಗಲೇ ಪೂರ್ವ ನಿಗದಿಯಂತೆ ಲೆಟರ್ ಕೊಟ್ಟ ಪ್ರಕಾರದಲ್ಲಿ ರಾಜಣ್ಣ ಅವರು ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ಅವರೊಬ್ಬರು ಗೈರಾಗಿದ್ರು. ಉಳಿದಂತೆ ಬಹುಪಾಲು ಎಲ್ಲ ಶಾಸಕರುಗಳು ಕೂಡ ಉಪಸ್ಥಿತರಿದ್ರು. ವೆಂಕಟೇಶ್ ಅವರು ಕೂಡ ಅವರ ಮನೆಯಲ್ಲಿ ಒಂದು ಕಾರ್ಯ ಇದ್ರು ಕೂಡ ಅದನ್ನ ಬಿಟ್ಟು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಅಂದ್ರೆ ತಮ್ಮ ಹಾಜರಾತಿಯನ್ನ ಮಾಡಿದ್ದಾರೆ. ಹೀಗೆ ಬಹುತೇಕ ಎಲ್ಲರೂ ಕೂಡ ಇವತ್ತಿನ ಉಪಸ್ಥಿತಿಯಲ್ಲಿ ಇದ್ದು ತಮ್ಮ ಹೊಸ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ದಾರೆ. ರಮಾಕಾಂತ್, ಅಂದ್ರೆ ಈಗ DK ಶಿವಕುಮಾರ್ ಎಲ್ಲರಿಗಿಂತ ಮುಂಚೆ ಬಂದರು, ಸಿದ್ದರಾಮಯ್ಯನವರು ಬಹಳ ತಡವಾಯಿತು. ಇನ್ ಬಿಟ್ವೀನ್ ಸಿದ್ದರಾಮಯ್ಯನವರು ಬರುವ DK ಶಿವಕುಮಾರ್ ಬಂದಾದ ನಂತರದ ಒಂದು ಮಧ್ಯದ ಕಾಲಘಟ್ಟ ಇತ್ತಲ್ಲ, ಅಲ್ಲೇನಾದ್ರು ಚರ್ಚೆಗಳಾಗಿತ್ತಾ? ಮಂತ್ರಿಗಿರಿ, ಇನ್ನೊಂದು ಮತ್ತೊಂದು, ನಮ್ಮನ್ನ ಅತಂತ್ರ ಮಾಡಬೇಡಿ, ಹಾಗೆ ಹೀಗೆ ಇವೆಲ್ಲ ನಡೆದಿತ್ತಾ ಅಂತ? ಅಂತ ಬೆಳವಣಿಗೆಗಳಿಗೆ ಯಾವುದು ಇದುವರೆಗೂ ದಾಖಲಾಗಿಲ್ಲ. ಅಂದ್ರೆ ಒಳಗಿದ್ದಂತವರು ತಮ್ಮ ಮುಂದಿನ ಭವಿಷ್ಯ ಏನಾಗ್ಬೋದು ಅನ್ನೋದ್ರಲ್ಲಿ ಪರಸ್ಪರ ಶಾಸಕರು ಚರ್ಚೆಯಲ್ಲಿದ್ರಂತೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ KPCC ಅಧ್ಯಕ್ಷರಾದಂತ ಶಿವಕುಮಾರ್ ಅವರ ಬಳಿ ಆಗ್ಲಿ ಅಥವಾ ಪಕ್ಷದ ನಾಯಕರ ಬಳಿ ಆಗ್ಲಿ ಈ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ. ಆದ್ರೆ ಇನ್ನೊಂದು ಮಾಹಿತಿ ಮೂಲದ ಪ್ರಕಾರ ದೆಹಲಿ ವೀಕ್ಷಕರ ಬಳಿ ಒಂದಷ್ಟು ಮಂದಿ ತಮ್ಮ ಬೇಡಿಕೆಯನ್ನ ಹೇಳಿಕೊಂಡಿದ್ದಾರೆ. ಹೊಸ ಸರ್ಕಾರದಲ್ಲಿ ನಮ್ಗೆ ಅವಕಾಶವನ್ನ ಮಾಡಿಕೊಡೋ ಪ್ರಯತ್ನವನ್ನ ಮಾಡಬೇಕು, ಹೊಸ ತಲೆಮಾರಿಗೆ ಜಾಗವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಅನ್ನುತ್ತಿದೆ. ಸೊ ಈ ವಿಚಾರವನ್ನ ಮೂವರು ನಾಯಕರು ಅಂದ್ರೆ ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ಅಂತ ಹೊಸ ಬೆಳವಣಿಗೆಗಳ ಮಾತುಕತೆಗಳು ಯಾವುವು ಇದುವರೆಗೂ ಮಾಹಿತಿಗೆ ಬಂದಿಲ್ಲ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ರಾಕೇಶ್.